ಡಾಕ್ಟರ್ ಮಾತು ಕೇಳಿ ನನಗೊಂದು ಸ್ವಲ್ಪ ಸಮಾಧಾನ ಆಯಿತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಸಂಡೇ, ನಾನು ಚಿಂಚು ಮಧು 3 ಜನನೂ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಯಾಕೆ ಅಂತ ಯೋಚನೆ ಮಾಡ್ತಿದ್ದೀರಾ? ಚಿಂಚುಗೆ ಸ್ವಲ್ಪ ಶೀತ ಮತ್ತು ಕೆಮ್ಮು ಆಗಿತ್ತು. ಸಖತ್ತು ಕೆಮ್ತಿದ್ಲು ಮತ್ತು ಸಖತ್ತು ಮೂಗು ಕಟ್ತಿತ್ತು. ಸೊ ಹಾಗಾಗಿ ಅವಳಿಗೆ ಕಿವಿ ನೋವು ಬಂದ್ಬಿಟ್ಟಿತ್ತು. ಸೊ ಡಾಕ್ಟ್ರ್ ಹತ್ರ ತೋರಿಸ್ಕೊಂಬರೋಣ ಅಂಥೇಳಿ ತಿಪ್ಟೂರಿಗೆ ಹೋಗ್ತಿದ್ದೀವಿ. ಯೂಶ್ವಲಿ ನಾವು ತಿಪ್ಟೂರ್ಗೆ ಹೋಗೋದು ಚಿಂಚುಗೇನಾದರೂ ಹುಷಾರಿಲ್ಲ ಅಂದರೆ ಅವಳಿಗೆ ತೋರಿಸೋದಕ್ಕೆ. ಚಿಕ್ಕನಾಗ್ನಳ್ಳಿಲಿ ಆಲ್ಮೋಸ್ಟ್ ನಾನು ಕಮ್ಮಿನೇ ತೋರಿಸೋದು. ನಾವು ಬಂದಿದ್ದು ಇದೇ ಹಾಸ್ಪಿಟಲ್ಗೆ, ಜೇನುಕಲ್ ನರ್ಸಿಂಗ್ ಹೋಮ್ ಅಂತ, ತಿಪ್ಟೂರಲ್ಲಿ ಲೊಕೇಟ್ ಆಗಿರೋದಿದು. ಸೊ ಇಲ್ಲಿ ಇರೋ ಡಾಕ್ಟರು ಉಮೇಶ್ ಡಾಕ್ಟರ್ ಅಂತ. ಮಕ್ಕಳಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ತಾರೆ. ಈಗ ನಾವೇನಾದರೂ ತಾಯಂದಿರು ಮಕ್ಳಿಗೆ ಏನಾದರೂ ಆಯಿತು ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಹೆದರ್ಕೋತೀವಿ. ಸೊ ಅಲ್ಲಿಗೆ ಹೋದರೆ ಡಾಕ್ಟರು ತುಂಬ ಇನ್ಸ್ಪಿರೇಷನ್ ಥರ ಮಾತಾಡ್ತಾರೆ, ತುಂಬ ಮೋಟಿವೇಟೆಡ್ ಆಗೋ ಥರ ಮಾತಾಡ್ತಾರೆ. ನನಗಂತೂ ಆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡು ಬಂದರೆ ನನಗೇ ನಾನು ಸ್ಟ್ರಾಂಗ್, ನಾವು ಭಯ ಪಡಬಾರ್ದು ಅಂತಲೇ ಅನಿಸುತ್ತೆ. ಸೊ ನಾವು ಬಂದು ವೆಯ್ಟ್ ಮಾಡ್ತಾ ಕೂತ್ಕೊಂಡಿದ್ವು. ನೀವೇ ನೋಡ್ಬೋದು, ನನ್ನ ಟೋಕನ್ ಬಂದು 45 ಇದೆ. ನಾವು ಹೋದಾಗ ಇನ್ನೂ 13 ಇಲ್ಲ 14 ಏನೋ ಟೋಕನ್ ಒಳಗಡೆ ಹೋಗಿದ್ರು ತೋರಿಸೋದಕ್ಕೆ ಅಂಥೇಳಿ. ನಮ್ಮದು 45. ತುಂಬ ಅಂದರೆ ತುಂಬ ಲೇಟಾಗಿತ್ತು. ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ವು. ಚಿಂಚುನು ಒಂದು ಕಡೆ ಕೂತ್ಕೋತಿರ್ಲಿಲ್ಲ. ಸೊ ಹಾಗಾಗಿ ಮಧು ಚಿಂಚುನ ಇಟ್ಕೊಂಡು ಓಡಾಡ್ತಿದೆ. ನಾನು ಸ್ವಲ್ಪ ಹೊತ್ತು ಎತ್ಕೋತಿದ್ದೆ, ಮಧುನು ಸ್ವಲ್ಪ ಹೊತ್ತು ಎತ್ಕೋತಿದ್ರು. ಸೊ ಎಲ್ಲ ತೋರಿಸ್ಕೊಂಡು ಮನೆಗೆ ಬರೋಣ ಅಂತ ಹೊರಟು. ಡಾಕ್ಟರ್ ಮಾತು ಕೇಳಿ ನನಗೊಂದು ಸ್ವಲ್ಪ ಸಮಾಧಾನ ಆಯಿತು. ಡಾಕ್ಟರ್ ಹೇಳಿದ್ರು, ಶೀತ ಆದಾಗ ಕಫ ಹೋಗೋದಕ್ಕೆ ಜಾಗ ಇರಲ್ಲ ಅಲ್ವಾ, ಸೊ ಹಾಗಾಗಿ ಇಯರ್ ಇನ್ಫೆಕ್ಷನ್ ಆಗೇ ಆಗುತ್ತೆ. ಮೂಗುಗೆ ಆ್ಯಂಡ್ ಗಂಟಲಿಗೆ ಮತ್ತು ಕಿವಿಗೆ ಒಂದು ಟ್ಯೂಬ್ ಕನೆಕ್ಷನ್ ಇರುತ್ತೆ. ಸೊ ಹಾಗಾಗಿ ಶೀತ ಆದಾಗ ಇಯರ್ ಇನ್ಫೆಕ್ಷನ್ ಆಗುತ್ತೆ, ಏನು ಭಯ ಪಡೋದು ಬೇಡ ಅಂತ ಹೇಳಿದ್ರು. ಸಿರಪ್ಸ್ ಎಲ್ಲ ಕೊಟ್ಟಿದ್ದಾರೆ, ಹಾಕಬೇಕಷ್ಟೆ. ಸೊ ನಾನು ಮನೆಗೆ ಬಂದು ಫ್ರೆಶ್ ಅಪ್ ಆದೆ. ಸೊ ನೋಡಿ, ನಾನು ಹೊಸ ನೋಸ್ ಪಿನ್ ಹಾಕ್ಕೊಂಡಿದ್ದೀನಿ. ಅದು ಹೇಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ. ಇವತ್ತಿಗಿಷ್ಟೇ. ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಹ್ಯಾಪಿಯಾಗಿರಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್.